ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹೀಗೆ ಸಪೋರ್ಟ್ ಬರ್ತಾ ಇರಲಿ. ಯಾರೆಲ್ಲ ಚಾನಲ್ನ ಆನ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸ್ಟಾರ್ಟಿಂಗಲ್ಲೇ ಕೇಳ್ತಾ ಇದ್ದೀನಿ. ಇವತ್ತು ತಿನಿ ಬರ್ಡೇ ಇದೆ ಬೆಳಗ್ಗೆ, ಅದಕ್ಕೆ ಏನಾದರೂ ನೈಟ್ ಸ್ವೀಟ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಸ್ವೀಟ್ ಮಾಡ್ತಾಯಿದ್ದೀನಿ ಸರ್ಪ್ರೈಸಾಗಿ. ಹೊರಗಡೆ ತೊಗೊಬಂದು ಕೊಟ್ಟರೆ ಅಷ್ಟು ಮಜಾ ಇರಲ್ಲ. ನಾವೇ ಪ್ರೀತಿಯಿಂದ ಇಷ್ಟಪಟ್ಟು ಏನಾದರೂ ಒಂದು ಸ್ವೀಟ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಸೊ ಈಗ ಅವನು ಕೆಲಸ ಮಾಡ್ತಿದ್ದಾನೆ. ಕರೆಕ್ಟಾಗಿ 12 o'clockಗೆ ಅವನಿಗೆ ಸ್ವೀಟ್ ತಿನ್ನಿಸಿ ವಿಶ್ ಮಾಡೋಣ, ಆಮೇಲೆ ನಾಳೆ ಕೇಕ್ ಕಟ್ ಮಾಡ್ಸೋಣ ಬೆಳಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈಗ ಸ್ವೀಟ್ ಮಾಡ್ತಾಯಿದ್ದೀನಿ. ಹಾಗೆ ಆ ಸ್ವೀಟ್ ರೆಸಿಪಿನ ನಿಮಗೂ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇದೊಂದು ಹೊಸ ರೆಸಿಪಿ. ಸೊ ನಿಮಗೆ ಮೊದಲು ತೋರಿಸ್ತಾ ಇರೋದು. ಸೊ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಜ್ಯೂಸಿಯಾಗಿ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು. ಇದ್ರೂ ಕೂಡ ಮಕ್ಳಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಅಂತ ಹೇಳ್ತಾ ಇವಾಗ ಆ ಸ್ವೀಟ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಗೈಸ್, ಮೊದಲಿಗೆ ಏನೆಲ್ಲ ತೊಗೊಂಡಿದ್ದೀನಪ್ಪ ಅಂತ ಹೇಳಿದ್ರೆ, ಹೆಸರುಬೇಳೆ 1 ಕಪ್ಪು ಬೇಕಾಗತ್ತೆ. ಒಂದು ಬಾಣಲೆ ತೊಗೊಂಡಿದ್ದೀನಿ, ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಈ ಬಾಣಲೆಗೆ ತೊಗೊಂಡಿರೋ ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೊಬೇಕು. ನೋಡಿ, ಈ ರೀತಿ 3 ಕಪ್ನಷ್ಟು ನೀರು ಹಾಕೊಬೇಕಾಗುತ್ತೆ ಪಾಕಕ್ಕೆ. ಈಗ ಇದನ್ನು ನಾನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಆರೋದಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ. ನೋಡಿ, ಈ ರೀತಿ ಪ್ಲೇಟಲ್ಲಿ ಹಾಕಿದ್ದೀನಿ ಸ್ವಲ್ಪ ಆರೋದಕ್ಕೆ. ಮತ್ತೆ ನಾನು ಅದೇ ಬಾಣಲಿನೇ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಹಾಲು ತೊಗೊಂಡಿದ್ದೀನಿ, ಗಟ್ಟಿ ಹಾಲು. ಸೊ ಈ ಹಾಲನ್ನು ಕಾಯಿಸ್ಕೋಬೇಕು. ಪಕ್ಕದಲ್ಲಿ ನಾನೇನು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸೇಮ್ ಬೌಲ್ನಲ್ಲಿ 1 ಬೌಲ್ ಸಕ್ಕರೆನ ನಾನು ಹಾಕೊತಿದ್ದೀನಿ. ಈ ಬೌಲಲ್ಲಿ 3ರಷ್ಟು ನೀರನ್ನು ಅದಕ್ಕೆ ಹಾಕಿದ್ದೀನಿ. ಸೊ ಈಗ ಈ ಸಕ್ಕರೆನ ಅದ್ರ ಜೊತೆ ಹಾಕಿ ನಾವು ಪಾಕನ ರೆಡಿ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 4 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಚಚ್ಬಿಟ್ಟು ಆ ನೀರಲ್ಲಿ ಹಾಕ್ಕೊತೀನಿ. ಚಚ್ಕೊಂಡಿದ್ದಾಯ್ತು. ಇದನ್ನು ಪಾಕಕ್ಕೆ ಹಾಕ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪಾಕ ಘಮ ಬರಬೇಕಂತ. ಯೂಶಲಿ ಜಾಮೂನ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಹಾಲು ಏನಿಟ್ಟಿದ್ದೀವಿ, ಆ ಹಾಲು ಕಾಯ್ತಾ ಇದೆ. ಈಗ ಅದಕ್ಕೆ ನಾವು ತೆಗೆದಿಟ್ಟಿರೋ ಬೇಳೆನ ತೊಳೆದು ಹಾಕ್ಕೊಬೇಕು. ಕುದಿ ಬಂದು ಬೇಳೆನ ಹಾಕ್ಕೊತಾ ಇದ್ದೀನಿ. ಇದರಲ್ಲೇ ಬೇಳೆ ಬೇಯಿಸ್ಕೋಬೇಕು ಫುಲ್ಲಾಗಿ. ಬಸ್ ಈಗ ಬೇಳೆ ಬೆಂದಿದೆ. ಇದೇ ಹಾಲಿಗೆನೆ ತೆಗೆದಿಟ್ಕೊಂಡಿರೋಂಥ 3/4 ಕಪ್ಪಷ್ಟು ರವೆನ ಹಾಕೊತೀನಿ. ರವೆನ ನಿಧಾನವಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಈ ಕೇಸರಿ ಭಾತೆಲ್ಲ ಹೇಗೆ ಮಾಡ್ಕೊತೀವಿ ಆ ಥರ ಒಂದು ಅದಕ್ಕೆ ಬರೋ ಹಾಗೆ, ಜೊತೆಗೆ ರವೆ ಬೇಯೋ ಹಾಗೆ ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡಿದ್ದೀನಿ. ಚಿರೋಟಿ ರವೆ ಅಂದರೆ ಸಣ್ಣ ಇರುತ್ತಲ್ಲ, ಹಾಗಾಗಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಸ್ವೀಟಿಗೆ ಅದು ಚೆನ್ನಾಗಿರುತ್ತೆ ಅಂತ. ಸೊ ಈಗ ನೀವು ನೋಡ್ಬೋದು ಹಿಟ್ಟಿನ ರೀತಿ ರೆಡಿಯಾಗಿದೆ. ಈಗ ಇದನ್ನು ರುಬ್ಕೊತೀನಿ. ಆರಿದೆ, ಈಗ ಇದನ್ನು ರುಬ್ಕೊತೀನಿ. ಈಗ ರುಬ್ಕೊಂಡಿದ್ದೀನಿ. ಸ್ವಲ್ಪ ರುಬ್ಬೋದಕ್ಕೆ ಕಷ್ಟ ಆಯಿತು, ಕಚ್ಕೊಳ್ತಿದೆ ಅಂತ ಹೇಳಿದ್ರೆ ನೀರು ಹಾಕ್ಕೊಂಡು ಆಗಿದೆ ನೋಡಿ. ಈ ರೀತಿ ಒಂದು ಅದಕ್ಕೆ ಬಂದಿದೆ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಡೋಣ. ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಮೇಲೆ, ಅಂಟಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಈಗ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ, ನೀವು ನೋಡ್ಬೋದು. ಸಕ್ಕರೆ ಪಾಕ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಎರಡು ಸ್ಪೂನ್ ಅಷ್ಟು, ಜಾಸ್ತಿ ಬೇಡ. ಇನ್ನೊಂದು ಕಡೆ ಮುಗಿಸೋ ತನಕ ಬಾಣಲಿ ಕಾಯೋದಕ್ಕೆ ಇಡ್ತೀನಿ.
ನೋಡಿ ಇವಾಗ ಇದನ್ನು ನೀಟಾಗಿ ತುಪ್ಪದ ಜೊತೆ ಒಂದು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಬಿಸಿಗೆ ಆರಿದೆ ನೋಡಿ, ಬಿಸಿ ಇಲ್ಲ. ಸ್ವಲ್ಪ ತುಪ್ಪನ ಇಲ್ಲೇ ಸೈಡಿಗೆ ಹಾಕ್ಕೊತೀನಿ ಪ್ಲೇಟಿಗೆ, ಕೈಗೆ ಹಚ್ಕೊಳೋದಕ್ಕೆ. ಇಲ್ಲಾಂದರೆ ಕೈ ಅಂಟುತ್ತಲ್ಲ, ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಈ ರೀತಿ ತಗೊಂಡು ನೀಟಾಗಿ ಬಾಲ್ ಥರ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ ಈ ರೀತಿ ಒಂದು ಹದಕ್ಕೆ ತಗೊಂಡು ಹೀಗೆ ಪ್ರೆಸ್ ಮಾಡಿ ಬಿಸ್ಕೆಟ್ ಥರ ಈಗ ಇದಕ್ಕೆ ಸ್ಪೂನಿಂದ ಈ ರೀತಿ ಒಂದು ಡಿಸೈನ್ ಕೊಟ್ಕೊಳ್ಳೋಣ, ಬಿಸ್ಕೆಟ್ ಟೈಪ್. ಓಕೆನಾ? ನೋಡಿ ಈ ರೀತಿ ಒಂದು ಡಿಸೈನ್ ಆಯಿತು. ಈ ರೀತಿ ಒಂದು ಬೆರಳು ರೋಲ್ ಮಾಡ್ಕೊತೀನಿ. ಕಾಣ್ತಿದ್ಯಾ? ಸಪ್ರೇಟ್ ಒಂದು ಪ್ಲೇಟಲ್ಲಿ ನಾನೆಲ್ಲನೂ ತೆಗೆದಿಟ್ಕೊಂಡು ಎಲ್ಲನೂ ರೆಡಿ ಮಾಡಿ ಈ ಪ್ಲೇಟ್ನಲ್ಲಿ ಇಟ್ಕೊತೀನಿ. ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಪ್ಲೇಟಿಗೆ ಜೋಡಿಸ್ಕೊಳ್ಳಿ. ಸೊ ಗೈಸ್, ಈಗ ಎಣ್ಣೆ ಕಾದಿದೆ ನೋಡಿ. ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ತೋರ್ಸೋದಕ್ಕಂತ ಒಂದು 4 ಪೀಸ್ ಹಾಕ್ತಾಯಿದ್ದೀನಿ. ಒಂದು ಹಾರ್ಟ್ ಶೇಪಲ್ಲಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಸೊ ಕುಕ್ಕೀಸ್ ಥರ ಇರಲಿ ಅಂತ ಹೇಳಿ ನಾನು ಈಗ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ನೋಡಿ ಈ ಥರ ಒಂದು ಬಂದಿದೆ. ಅದಾದಮೇಲೆ ಇದು ಪಾಕಕ್ಕೆ ಹಾಕೋಬೇಕು. ಗೈಸ್, ಈಗ ಪಾಕ ರೆಡಿ ಆಗಿದೆ. ಸೊ ಇದನ್ನೆಲ್ಲ ಪಾಕದ ಒಳಗಡೆ ಹಾಕಬೇಕು. ಡಿಪ್ ಮಾಡಿ ತೆಗೆದ್ರೂ ಓಕೆ, ಅಥವಾ ನೆನೆಯೋದಕ್ಕೆ ಬಿಟ್ರೂ ಚೆನ್ನಾಗಾಗತ್ತೆ. ಸೊ ನೀವು ಮನೆಯಲ್ಲಿ ಮಾಡಿ ಮಕ್ಳಿಗೂ ಕೊಡಿ, ನಿಮ್ಮ ಹಸ್ಬೆಂಡಿಗೆ ಕೊಡಿ, ಅಥವಾ ನಿಮ್ಗೆ ಇಷ್ಟ ಆದವ್ರಿಗೆ ಕೊಡಿ. ಪ್ರೀತಿಯಿಂದ ಸ್ವೀಟ್ ಮಾಡಿಬಿಟ್ಟು ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಗೈಸ್, ದಿನಿ ಬರ್ಡೇಗೆ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ನೋಡಿ, ಸ್ವೀಟ್ ಮಾಡಿಬಿಟ್ಟು. ನಾನೇ ತಯಾರು ಮಾಡಿರೋವಂಥ ಸ್ವೀಟು ಸಕ್ಕತ್ತಾಗಿದೆ. ಆಲ್ರೆಡಿ ಹಬ್ಬು ಟೇಸ್ಟ್ ಮಾಡ್ತಾಯಿದ್ದೀನಿ ಗೈಸ್. ಚೆನ್ನಾಗಿತ್ತ ಮಗನೇ? ಅವನಿಗೆ ತುಂಬ ಇಷ್ಟ ಆಯಿತು, ಖುಷಿಯಿಂದ ತಿಂತಾಯಿದ್ದಾನೆ ಪ್ಲೇಟಿಗೆ ಹಾಕಿಸ್ಕೊಂಡು. ಸೊ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಆಯಿತಾ? ಡೆಕೋರೇಷನ್ ಹೇಗಿದೆ ಗೈಸ್? ಇನ್ನೂ ಮಾಡ್ಬೋದಿತ್ತು, ಸಿಂಪಲಾಗಿ ಮಾಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಆಯಿತಾ? ಗೈಸ್, 12 ಗಂಟೆಗೆ ಇನ್ನು 2 ನಿಮಿಷ ಬಾಕಿ ಇದೆ. 2 ನಿಮಿಷ ಮುಂಚೆನೇ ಫಸ್ಟ್ ವಿಶಸ್ ನನ್ನದೇ ಇರಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಆಫೀಸ್ ಅವ್ರದ್ದೆಲ್ಲ ಕಾಲ್ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಸೊ ಇವಾಗಲೇ ವಿಶ್ ಮಾಡ್ತೀನಿ. ಬನ್ನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸಿ. ತಗೋತಾಯಿದ್ದೀನಿ ಗೈಸ್. ಊಟ ಮಾಡಿ ಕೂತ್ಕೊಂಡಿದ್ದಾನೆ. ಇವಾಗಷ್ಟೇ ಊಟ ಆಯಿತು. ಬ್ರೇಕಲ್ಲಿದ್ದಾನೆ. ಹ್ಯಾಪಿ ಬರ್ಡೇ ಟು ಯು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಕಣೋ. ಇನ್ನು 2 ನಿಮಿಷ ಇರೋದು, ಟೈಮ್ ನೋಡ್ಕೊಂಡೆ ಬಂದೆ. ಏನೋ ಇದು ನೋಡು ಹಂಗಿದೆ ನಮ್ಮ ಕೇಕು. ಮನೇಲೇ ಕೈಯಾರ ತಯಾರಿಸ್ಕೊಟ್ಟಿರೋ ಅಂಥದ್ದು. ಕೇಕೆಲ್ಲ ಹಳೇಳಿ ಓಲ್ಡ್ ಸ್ಟೈಲ್ ಆಗೋಯ್ತು, ಅದಕ್ಕೆ. ಇಷ್ಟ ಆಯಿತಾ? ಫೋಟೋ ತಗೊಂಡು ಒಂದು ತಲೆ ಅಲ್ಲಾಡಿಸ್ಬಿಟ್ಟು ಅವ್ನು ಫಸ್ಟು ಮಾಡೋ ಕೆಲಸನೇ ಅದು, ಸ್ಟೇಟಸ್ಗೆ ಹಾಕೊಂಬಿಡ್ಬೇಕು. ಏನಾದರೂ ಅವನಿಗೆ ಲೈಕ್ ಆಯಿತು ಅಂತ ಹೇಳಿದ್ರೆ ಡಿಫ್ರೆಂಟಾಗಿ ಪಾಪ ನೋಡ್ತಾ ಇದ್ದಾರೆ. ಗೈಸ್, ನೀವು ಎಲ್ಲರೂ ವಿಶ್ ಮಾಡಿ. ಬರ್ಡೇ ಬ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಹೀಗೇನೆ ಈ ಬ್ಲಾಗ್ನ. ನೋಡಿ, ಬರ್ಡೇ ಅಂತ ಯಾರು ಹೇಳೇ ಇಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದಷ್ಟೇ ವಿಡಿಯೋದಲ್ಲಿ. ಆಗಲೇ ಕ್ಲಾಪ್ಸ್ ಮಾಡ್ತಿದ್ದಾನೆ ಗೈಸ್ ಅವನು. ಅಪ್ಪು ಹ್ಯಾಪಿ ಬರ್ಡೇ ಪಪ್ಪ ಅಂತೇಳು. ಹ್ಯಾಪಿ ಬರ್ಡೇ ಟು ಯು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಲವ್ ಯು. ಓಕೆ ಗೈಸ್, ಈ ಬ್ಲಾಗ್ನ ಬೆಳಗ್ಗೆ ಹಾಗೆ ಕಂಟಿನ್ಯೂ ಮಾಡ್ತೀನಿ.